ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಪಾರ್ಟ್ನರ್ಸ್ ಇನ್ ಕ್ರೈಮ್ ಜೋಡಿ ಯಾವುದು ಹೇಳಿ? ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅದೇ ಅಶ್ವಿನಿ ಮತ್ತು ಜಾಹ್ನವಿ ಜೋಡಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಇದುವರೆಗೆ ನಡೆದಿರುವಂತಹ ಬಹುತೇಕ ಕೆಟ್ಟ ಕೃತ್ಯಗಳಿಗೆ ಮೂಲ ವಾರಸುದಾರರು ಯಾರು ಅಂತೇಳಿ ಕೇಳಿದ್ರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು. ಒಂದು ಅಶ್ವಿನಿ, ಇಲ್ಲ ಜಾಹ್ನವಿ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಇಂತಹ ಕುತಂತ್ರಗಳನ್ನು ಮಾಡೋದರಲ್ಲಿ ತುಂಬ ಪಾಪ್ಯುಲರ್ ಆದವರು. ಈ ಕಾರಣಕ್ಕೋಸ್ಕರ ಸಾಕಷ್ಟು ಸಲ ಕಿಚ್ಚ ಸುದೀಪ್ ಅವರು ಬಂದು ಕ್ಲಾಸನ್ನು ತೆಗೆದುಕೊಂಡ್ರೂ ಕೂಡ ಬಾಲ ಮಾತ್ರ ನೆಟ್ಟಗಾಗಲೇ ಇಲ್ಲ. ಮತ್ತು ಅದೇ ರೀತಿ ಈಗ ಇದಕ್ಕೆ ಹೊಸ ಸಾಕ್ಷಿ ಅನ್ನೋ ರೀತಿಯಲ್ಲಿ ಅದ್ಯಾವಾಗ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಈಗ ಮತ್ತೆ ಒಂದಾದರೂ ಅದಾದ ಬಳಿಕ ಜಾಹ್ನವಿ ತಮ್ಮ ಹಳೆಯ ಚಾಳಿಯನ್ನು ಮುಂದುವರಿಸಿದ್ದಾರೆ. ತಾವು ಮಾಡಬಾರದ ಕೃತ್ಯಗಳನ್ನು, ಅಂದರೆ ಬಿಗ್ ಬಾಸ್ ಮನೆಯೊಳಗಡೆ ಕೆಲವೊಂದಷ್ಟು ರೂಲ್ಸ್ಗಳಿರ್ತವೆ. ಆ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದು ಮಾತ್ರವಲ್ಲದೆ ಆ ಬ್ರೇಕ್ ಮಾಡಿದ ಬಳಿಕ ಅದರ ಹೊಣೆಯನ್ನು ಇನ್ನೊಬ್ಬರ ಮೇಲೆ ಹಾಕ್ಬಿಡೋದು. ಅಂದರೆ ನಾನು ಅದನ್ನು ಮಾಡೇ ಇಲ್ಲ, ಅವರು ಅದನ್ನು ಮಾಡಿರಬೇಕು ಅನ್ನುವಂತಹ ಒಂದು ಆರೋಪವನ್ನು ಇನ್ನೊಬ್ಬರ ಮೇಲೆ ಹೊರಿಸ್ಬಿಡೋದು. ಈಗಾಗಲೇ ಒಂದು ಸಲ ಇದೇ ರೀತಿ ಮಾಡಿ ನಾಯಿ ನರಕ ಉಗಿಸ್ಕೊಂಡಿದ್ದಾರೆ. ಆದರೂ ಕೂಡ ಬುದ್ಧಿ ಕಲಿಯದಂತಹ ಜಾಹ್ನವಿ ಈಗ ಮತ್ತೆ ಅದೇ ರೀತಿಯಾದಂತಹ ಒಂದು ದುಷ್ಕೃತ್ಯವನ್ನು ನಡೆಸಿದ್ದಾರೆ. ಹೀಗಾಗಿ ಈಗ ಜಾಹ್ನವಿ ಮಾಡಿರುವಂಥ ಕಿತಾಪತಿಗೆ ಮತ್ತೆ ವೀಕೆಂಡ್ನಲ್ಲಿ ಕಿಚ್ಚನ ಕ್ಲಾಸ್ ಪಕ್ಕ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಮಾಡಿರುವಂಥದ್ದು ಚಿಕ್ಕ ಕೆಲಸ ಅಥವಾ ಏನು ದೊಡ್ಡ ಗಂಭೀರವಾದಂಥ ವಿಚಾರ ಅಲ್ಲದೇ ಇದ್ದರೂ ಕೂಡ, ಬಟ್ ವಿಚಾರ ಗಂಭೀರವಾದದ್ದೇ. ಯಾಕೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಅನ್ನೋದೇ ವ್ಯಕ್ತಿತ್ವಗಳನ್ನು ಪರಿಚಯಿಸುವಂತಹ ಶೋ. ನಮ್ಮ ವ್ಯಕ್ತಿತ್ವ ಏನು, ನಮ್ಮ ವ್ಯಕ್ತಿತ್ವದ ಜೊತೆಗೆ ನಮ್ಮ ಮನುಷ್ಯತ್ವ, ನಾವು ಹೇಗೆ ಇರ್ತೀವಿ, ನಾವು ಹೇಗೆ ವರ್ತನೆಯನ್ನು ಮಾಡ್ತೀವಿ, ಯಾರ ಜೊತೆಗೆ ಹೇಗೆ ಮಾತನಾಡ್ತೀವಿ, ಇವೆಲ್ಲವನ್ನು ಕೂಡ ಪರಿಚಯಿಸುವಂಥ ಶೋನೇ ಈ ಬಿಗ್ ಬಾಸ್. ಬಿಗ್ ಬಾಸ್ ಮನೆಯಲ್ಲಿ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಗೊತ್ತೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೂ ಕ್ಯಾಮ್ರಾಗಳು ಅವರನ್ನು ಫಾಲೋ ಮಾಡ್ತಾ ಇರುತ್ತೆ ಅಂಥೇಳಿ. ಕೆಲವೊಂದು ಸಲ ಇದೇ ಬಿಗ್ ಬಾಸ್ ಮನೆಯ ಸದಸ್ಯರು ಏನು ಬೇಕೋ ಅದನ್ನು ಮಾತನಾಡ್ತಾರೆ. ಈಗ ಜಾಹ್ನವಿ ಇದೇ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಮತ್ತೆ ಈ ಬಾರಿ ಕಿಚ್ಚನ ಕ್ಲಾಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಬಹಿರಂಗ ಆಗಿದೆ. ಎರಡು ವಿಚಾರದ ಬಗ್ಗೆ ಜಾಹ್ನವಿ ಮಾತನಾಡಿರೋದು ಈ ಬಾರಿ ಸಹಜವಾಗಿ ಕಿಚ್ಚ ಸುದೀಪ್ ಅವರ ಕೆಂಗಣ್ಣಿಗೆ ಜಾಹ್ನವಿ ಗುರಿಯಾಗೋದು ಪಕ್ಕ ಅನ್ನುವಂಥದ್ದು ಗೊತ್ತಾಗ್ತಿದೆ. ಮೊದಲನೇ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಬಿಗ್ ಬಾಸ್ ಮನೆಯ ಕ್ರೈಮ್ ಪಾರ್ಟ್ನರ್ಸ್ ಯಾರು ಹೇಳಿ? ಅಶ್ವಿನಿ ಗೌಡ ಮತ್ತು ಜಾಹ್ನವಿ. ಇವರಿಬ್ಬರು ಏನೇ ಮಾಡಿದ್ರು ಕೂಡ ಒಳ್ಳೇದಂತೂ ದೇವರಾಣೆ ಮಾಡಿರಲ್ಲ, ಬರೀ ಕೆಟ್ಟದೇ ಮಾಡಿರೋದು ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇದುವರೆಗೆ ಏನಾದರೂ ಒಳ್ಳೇದು ಅಂತ ಹೇಳಿ ಮಾಡಿದರೆ ಅದನ್ನು ಪಟ್ಟಿ ಮಾಡ್ಬೋದು. ಕೆಟ್ಟದ್ದು ಅಂತ ಹೇಳಿ ಮಾಡಿದ್ದನ್ನು ಪಟ್ಟಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟಿದೆ. ಹಾಗಾಗಿ ಈಗ ಮತ್ತೆ ಇವರ ಹಳೆ ಚಾಳಿ ಮುಂದುವರೆದಿದೆ. ಅದ್ಯಾವಾಗ ಅಶ್ವಿನಿ ಮತ್ತು ಜಾಹ್ನವಿ ದೂರ ಆಗಿದ್ರೋ ಒಂದಷ್ಟು ಮನೆ ಶಾಂತಿಯಾಗಿ ನೆಮ್ಮದಿಯಾಗಿತ್ತು. ಕೆಲವೊಂದಷ್ಟು ವಿಚಾರಗಳಲ್ಲಿ ಮೌನವನ್ನು ವಹಿಸಿತ್ತು. ಸೂಕ್ಷ್ಮವಾಗಿ ಎಲ್ಲರೂ ಕೂಡ ಕೆಲವೊಂದು ವಿಚಾರಗಳನ್ನು ಗಮನಿಸ್ತಿದ್ರು. ಆದರೆ ಅದ್ಯಾವಾಗ ಮತ್ತೆ ಇವರಿಬ್ಬರು ಒಂದಾದರೂ ಇವರು ಮಾಡಿದಂತಹ ಹಳೆ ನಾಟಕ, ಅಂದರೆ ನಾವಿಬ್ಬರು ಕೂಡ ದೂರ ಆಗಿದ್ದೀವಿ ಅನ್ನೋ ರೀತಿಯಲ್ಲಿ ನಾಟಕ ಮಾಡೋಣ ಅಂತ ಹೇಳಿಬಿಟ್ಟು ಮೈಕನ್ನು ಕಳಚಿಟ್ಟು ಮಾತನಾಡಿದಂಥ ವಿಚಾರವೂ ಕೂಡ ಹೊರಗಡೆ ಬಂದಿದೆ. ಅಷ್ಟು ಮಾತ್ರವಲ್ಲ, ಈಗ ಕಳ್ಳತನದ ಸಂಗತಿಯೂ ಕೂಡ ಬಹಿರಂಗ ಆಗಿದೆ. ಅದರ ಜೊತೆಗೆ ಇದೇ ಜಾಹ್ನವಿ ಇಲ್ಲಿ ಉಳಿಯುವಂತಹ ಸದಸ್ಯರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಚಾನಲ್ನವರು ಉಳಿಸ್ಕೊಳ್ತಾರೆ ಇಂತಹ ಸದಸ್ಯರನ್ನು ಈ ಕಾರಣಕ್ಕೆ ಅಂತೇಳಿ ಹೇಳಿದ್ದಾರೆ. ಇದು ಅಫ್ಕೋರ್ಸ್ ಈ ವೀಕೆಂಡ್ನಲ್ಲಿ ಅತಿ ದೊಡ್ಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಜಾಹ್ನವಿಗೆ ಈ ಎಲಿಮಿನೇಷನ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನುವಂಥ ಪಾಠವನ್ನು ಕಿಚ್ಚ ಸುದೀಪ್ ಮಾಡ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಬೇಡ. ಹೌದು, ಈಗ ಮೊದಲಿಗೆ ಈ ಕದಿಯುವಂಥ ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಮನೆಯಲ್ಲಿ ಕದ್ದ ಹಣ್ಣು ತರಕಾರಿ ತಿನ್ನೋದು ಕಾಮನ್. ಕದ್ದು ತಿಂದು ಇನ್ನೊಬ್ಬರ ಮೇಲೆ ಹಾಕೋದು ಕೂಡ ಕಾಮನ್. ಆದರೆ 7ನೇ ವಾರದಲ್ಲಿ ನಡೆದಂತಹ ಹಾಲಿನ ಕಳ್ಳತನ ಯಾಕೋ ವೀಕ್ಷಕರಿಗೆ ಸರಿ ಅನ್ನಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಹಾಲು ಕದ್ದು ಕಾಫಿ ಮಾಡಿಕೊಂಡು ಕುಡಿದಿದ್ದು ಸಮಸ್ಯೆ ಅಲ್ಲ, ಆದರೆ ಆ ಬ್ಲೇಮನ್ನು ಇನ್ನೊಬ್ಬನ ಮೇಲೆ ಹೊರಿಸಿದ್ದು, ಅದರಲ್ಲೂ ಕೂಡ ಗಿಲ್ಲಿ ನಟನ ಮೇಲೆ ಹಾಕಿರೋದು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಅಸಮಾಧಾನವನ್ನು ಮೂಡಿಯಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ರಕ್ಷಿತಾ ಶೆಟ್ಟಿ ಮೇಲೆ ಗೆಜ್ಜೆ ಪ್ರ್ಯಾಂಕನ್ನು ಮಾಡೋಕ್ಕೆ ಹೋಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಂಥ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಇದೀಗ ಹಾಲು ಪ್ಯಾಕೆಟನ್ನು ಕದ್ದು ಗಿಲ್ಲಿ ನಟನ ಮೇಲೆ ಹಾಕಿ ಮತ್ತೆ ವೀಕ್ಷಕರಿಂದ ಚೀಮಾರಿಯನ್ನು ಹಾಕಿಸಿಕೊಂಡಿದ್ದಾರೆ. ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇವರಿಗೆ ಚೀಮಾರಿಯನ್ನು ಹಾಕೋದು ಮಾತ್ರವಲ್ಲದೆ ಇವರ ಕುತಂತ್ರವನ್ನು ಬಟಾಬಯಲು ಮಾಡಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಸಲಿಗೆ ಇಲ್ಲಿ ಆಗಿದ್ದೇನು ಅಂತೇಳಿ ಹೇಳಿದ್ರೆ, ಆಹಾರ ಪದಾರ್ಥಗಳು ಕಳವಾಗ್ತಿದೆ ಅನ್ನುವಂಥ ಕಾರಣಕ್ಕೆ ಕೆಲವನ್ನ ಕ್ಯಾಪ್ಟನ್ ರೂಮ್ನಲ್ಲಿ ಇರಿಸಲಾಗಿದೆ. ಇಲ್ಲಿಯೇ ಕದ್ದು ಬಿಟ್ಟರೆ ಹೇಗೆ ಅನ್ನುವಂಥದ್ದು ಇಲ್ಲಿ ಈ ಕಳ್ಳರ ಲೆಕ್ಕಾಚಾರ.
ಅಡುಗೆ ಮನೆಯಲ್ಲಿ ಜಾಹ್ನವಿ ಪದೇ 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 ಈ ಮಾತನ್ನು ಹೇಳ್ತಿದ್ರು. ಆದ್ರೀಗ ನೋಡಿದರೆ ಸ್ವತಃ ಜಾಹ್ನವಿಯವರೇ ಹಾಲು ಪ್ಯಾಕೆಟನ್ನು ಕಳ್ಳತನ ಮಾಡಿದ್ದಾರೆ. ತಾವು ಹಾಲು ಪ್ಯಾಕೆಟನ್ನು ಕದ್ದು ಆ ಆರೋಪವನ್ನು ಗಿಲ್ಲಿ ನಟನ ಮೇಲೆ ಹೊರಿಸಿದ್ದಾರೆ. ಇದು ಅಕ್ಷಮ್ಯಾಪರಾಧ. ಕ್ಯಾಪ್ಟನ್ ರೂಮ್ನಲ್ಲಿದ್ದಂತಹ ಹಾಲು ಕದ್ದಂಥ ಜಾಹ್ನವಿ ತಮ್ಮ ಗ್ಯಾಂಗ್ನ 6 ಮಂದಿಗೆ ಮಾತ್ರ ಕಾಫಿಯನ್ನು ತಯಾರಿಸಿ ಮೊನ್ನೆ ಕೊಡ್ತಾರೆ. ನಂತರ ಓಡ್ ಹೋಗಿ ಕ್ಯಾಪ್ಟನ್ ರೂಮ್ನಲ್ಲೇ ಹಾಲನ್ನು ವಾಪಸ್ ಇಡ್ತಾರೆ, ಯಾರೂ ಆಪೋಸಿಟ್ ಟೀಮ್ನವರು ಇರದಂಥ ಸಮಯದಲ್ಲಿ. ತಮ್ಮ ರೂಮ್ನಲ್ಲಿ ಹಾಲು ಪ್ಯಾಕೆಟ್ ಓಪನ್ ಆಗಿದ್ದನ್ನು ಕಂಡಂತಹ ಕ್ಯಾಪ್ಟನ್ ಮಾಲು ಹಾಲು ಪ್ಯಾಕೆಟ್ ಯಾರು ಮುಟ್ಟಿದ್ದು ಅಂತಲೂ ಕೂಡ ಎಲ್ಲರನ್ನೂ ಕೂಡ ಕೇಳ್ತಾ ಹೋಗ್ತಾರೆ. ಆನಂತರ ರಕ್ಷಿತಾ ಬಂದು ಯಾರಾದರೂ ಹಾಲು ತಗೊಂಡ್ರಾ ಕ್ಯಾಪ್ಟನ್ ರೂಮ್ನಿಂದ ಅಂತೇಳಿ ಕೇಳ್ತಾರೆ. ಎಲ್ಲರೂ ಕೂಡ ಇಲ್ಲ ಇಲ್ಲ ಅಂತೇಳಿ ಹೇಳ್ತಾರೆ. ಆಗ ಜಾಹ್ನವಿ ಇಲ್ಲ ಗಿಲ್ಲಿ ತಗೊಂಡಿದ್ದಾರೆ ಅಂಥೇಳಿ ಆರೋಪವನ್ನು ಹೊರಿಸ್ತಾರೆ. ಗಿಲ್ಲಿ ತೆಗೆದುಕೊಂಡಿಲ್ಲ ಅಂತೇಳ್ಬಿಟ್ಟು ರಕ್ಷಿತಾ ಹೇಳ್ತಾರೆ. ಅರ್ಧ ಪ್ಯಾಕೆಟನ್ನು ಕಟ್ ಮಾಡಿದ್ಯಾರು ಅಂತೇಳಿ ಮಾಡು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಗಿಲ್ಲಿ ಹೇಳ್ತಾರೆ, ಕಿಚನ್ನಲ್ಲಿದ್ದವರೇ ಯಾರೋ ಕಟ್ ಮಾಡಿ ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬೆಟ್ ಮಾಡಿ ತೋರಿಸ್ತಾರೆ. ಆಗ ಮುಚ್ಚು ಬಾಯಿ ಸಾಕು ಅಂತ ಹೇಳ್ಬಿಟ್ಟು ಅಶ್ವಿನಿ ಗದರ್ತಾರೆ. ನಾವ್ಯಾರೂ ಮುಟ್ಟಿಲ್ಲ. ಅವನೇನೇನೋ ಹೇಳ್ತಾನೆ ಹುಚ್ಚಿನ ತರಹ, ಬರೀ ಸುಳ್ಳು 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 ಅಂತ ಹೇಳ್ಬಿಟ್ಟು ಗಿಲ್ಲಿ ನಟನ ಬಗ್ಗೆನೇ ಅಶ್ವಿನಿ ಗೌಡ ಗುಡುಕ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ. ಗಿಲ್ಲಿನೂ ಕೂಡ ಸುಮ್ಮನೆ ಆಗ್ತಾರೆ, ಸಾಯ್ಲಿ ಅಂತ ಹೇಳ್ಬಿಟ್ಟು. ಅಂದರೆ ಅವ್ರದ್ದೆಲ್ಲ ಕೂಡ ಏನು ಇಲ್ಲಿ ಒಂದಂತೂ ಸ್ಪಷ್ಟವಾಗುತ್ತೆ, ಕೆಸರಿಗೆ ಯಾಕೆ ಕಲ್ಲು ಹೊಡೆಯೋದು ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗ್ತಾರೆ. ಮಾಳನು ಕೂಡ ಈ ವಿಚಾರವನ್ನು ಅಲ್ಲಿಗೆ ಬಿಟ್ಟುಬಿಡ್ತಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು, ಇಲ್ಲಿ ಹಾಲು ಕದ್ದಿದ್ದು ಜಾಹ್ನವಿ. ಆದರೆ ಅದನ್ನು ಆರೋಪವನ್ನು ಹಾಕಿದ ಯಾರ ಮೇಲೆ? ಗಿಲ್ಲಿ ನಟನ ಮೇಲೆ. ಇದನ್ನು ಯಾರು ಕ್ಲಿಯರ್ ಮಾಡ್ತಾರೆ? ಯಾರೂ ಇಲ್ಲ. ಕಿಚ್ಚ ಸುದೀಪ್ ಅವ್ರು ಬರ್ತಾರೆ, ಕ್ಲಿಯರ್ ಮಾಡ್ತಾರೆ, ವಿಡಿಯೋ ಸಮೇತ ಕ್ಲಿಯರ್ ಮಾಡ್ತಾರೆ. ಆಗ ಒನ್ಸ್ ಅಗೈನ್ ಇದೇ ಜಾಹ್ನವಿ, ಇದೇ ಅಶ್ವಿನಿ ಗೌಡ ಎಂಥವರು, ಎಂಥ ಸುಳ್ಳುಗಾರರು, ಎಂಥ ಕಪಟಿಗಳು ಅನ್ನೋದು ಬಹಿರಂಗ ಆಗಲಿದೆ. ಕೇವಲ ಇದು ಮಾತ್ರ ಬಹಿರಂಗ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಯಾರೆಲ್ಲ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಸಪೋರ್ಟರ್ಸ್ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ನೋಡಿ. ದಯವಿಟ್ಟು ಇಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವಾರ 2 ವಿಚಾರ ಹೊರಗಡೆ ಬರ್ತದೆ. ಒಂದು ಹೇಗೂ ಇದು ಯಾವ್ದು ಹೇಳಿ, ಈ ಹಾಲಿನ ಪ್ಯಾಕೆಟನ್ನು ಕದ್ದು ತಾವು ಕುಡಿದು ಅದನ್ನು ಇನ್ನೊಬ್ಬರ ಬಾಯಿಗೆ ಒರೆಸ್ತಾರಲ್ಲ, ಆ ವಿಚಾರ ಹೇಗೂ ಹೊರಗಡೆ ಬರುತ್ತೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರನೂ ಕೂಡ ಹೊರಗಡೆ ಬರುತ್ತೆ. ಇವರು ಮೈಕನ್ನು ಕಳಚಿಟ್ಟು ಈ ಡ್ರೆಸ್ಸಿಂಗ್ ರೂಮ್ನಲ್ಲಿ ಮಾಡಿದಂಥ ಮಾತುಕತೆಯ ಬಗ್ಗೆ. ಅಂದರೆ ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡು ಅಂತೇಳಿ ನಮ್ಮಿಬ್ಬರ ಫ್ರೆಂಡ್ಶಿಪ್ಪನ್ನು ಬ್ರೇಕ್ ಮಾಡ್ಕೊಳ್ಳೋಣ ಹೊರಗಡೆ ಜಗತ್ತಿಗೆ, ಬಟ್ ಒಳಗೆ ನಾವು ಚೆನ್ನಾಗೇ ಇರೋಣ ಅನ್ನುವಂಥ ಮಾತುಕತೆ ನಡೆದಿತ್ತಲ್ಲ, ಈ ವಿಚಾರನೂ ಕೂಡ ಚರ್ಚೆಗೆ ಬರಲಿದೆ ಅನ್ನೋದು ಮತ್ತೊಂದು ಸಂಗತಿ. ಇದೆರಡನ್ನೂ ಕೂಡ ಹೊರತುಪಡಿಸಿ ಮತ್ತೊಂದು ಗಂಭೀರ ವಿಚಾರದ ಬಗ್ಗೆ ಜಾಹ್ನವಿಗೆ ಅಗತ್ಯವಾಗಿ ಕ್ಲಾಸನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಹೆಚ್ಚು ಕಡಿಮೆ ಜಾಹ್ನವಿಯನ್ನು 2 ವಾರಗಳಲ್ಲಿ ಇದೇ ರೀತಿ ನಾಲ್ಗೆಯನ್ನು ಹರಿಬಿಡ್ತಾ ಹೋದರೆ ಹೊರಗಡೆ ಕಳಿಸಿದ್ರು ಕೂಡ ಅಚ್ಚರಿ ಇಲ್ಲ ರೀ. ಇಲ್ಲ, ಜಾಹ್ನವಿ ಅಂತೆಲ್ಲ, ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಇಬ್ಬರನ್ನೂ ಕೂಡ ಹೊರಗಡೆ ಕಳಿಸ್ಲೇಬೇಕು. ಅವರಿಗೆ ಯಾವುದೇ ರೀತಿಯಾದಂತಹ ಈ ಬಿಗ್ ಬಾಸ್ ಮನೆಯ ರೂಲ್ಸು ರೆಗ್ಯುಲೇಷನ್ಸು ಅದನ್ನು ಫಾಲೋ ಮಾಡಬೇಕು ಯಾವುದೂ ಇಲ್ಲ. ಆಮೇಲೆ ನನಗೆ ತುಂಬ ಬೇಸರ ಅನಿಸೋದು, ಈಗ ನೀವು ತಪ್ಪು ಮಾಡ್ತೀರಾ ಕರೆಕ್ಟ್, ಬಟ್ ಆ ತಪ್ಪನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ಬರನ್ನ ಬಲಿಪಶು ಮಾಡೋದಿದೆಯಲ್ಲ, ಅದು ಯಾವತ್ತೂ ಕೂಡ ನಾವು ಮಾಡಬಾರ್ದು. ಅದರ ಪಾಪ ನಮಗೆ ಸುತ್ತಕೊಳ್ಳೋದು. ಆ ರೀತಿ ಮಾಡಿದಾಗ ಅದರ ಪಾಪ ಸುತ್ತಕೊಳ್ಳುತ್ತೆ. ಇಲ್ಲೂ ಕೂಡ ಹಾಗೆ ಏನೋ ಮಾಡೋಕ್ಕೋಗಿ ಪ್ರತಿ ಸಲ ಇನ್ನೇನೋ ಮಾಡಿಕೊಂಡು ಅದರ ಪರಿಣಾಮವನ್ನು ಅತ್ಯಂತ ಕೆಟ್ಟದಾಗಿ ಎದುರಿಸುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಈಗ ಈ ಎಲಿಮಿನೇಷನ್ನು, ನಾಮಿನೇಷನ್ನು ಮತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂಥ ಪ್ರಕ್ರಿಯೆಯ ಬಗ್ಗೆ ಇಲ್ಲಿ ಜಾಹ್ನವಿ ಮಾತನಾಡ್ತಾರೆ. ಜಾಹ್ನವಿ ಈ ವಿಚಾರದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಪಂದನ ಹೇಗೆ ಮನೆಯಲ್ಲಿ ಉಳಿತಾ ಇದ್ದಾರೆ ಅನ್ನುವಂಥದ್ದು ಜಾಹ್ನವಿಯ ಲೆಕ್ಕಾಚಾರ. ಜಾಹ್ನವಿ ಹೇಳ್ತಾರೆ, ಇಲ್ಲಿ ಗ್ಲಾಮರಸ್ ಆಗಿದ್ದರೆ ಅಥವಾ TRP ಕಂಟೆಂಟ್ ಆಗಿದ್ದರೆ ಅವರಿಂದ ಒಂದಷ್ಟು ಅಂದ ಚಂದ ಕಾರ್ಯಕ್ರಮಕ್ಕೆ ಬರ್ತಿದ್ರೆ ಅವರನ್ನು ಉಳಿಸ್ಕೊಳ್ಳುತ್ತೆ ಚಾನಲ್ ಅನ್ನುವಂಥದ್ದು ಜಾಹ್ನವಿಯ ಅಭಿಪ್ರಾಯ. ಜಾಹ್ನವಿಯ ಈ ಅಭಿಪ್ರಾಯವನ್ನು ಸಹಜವಾಗಿ ಇಲ್ಲ ನೀವು ಈ ರೀತಿ ಬಹಿರಂಗವಾಗಿ ಹೇಳಬೇಡಿ ಅಂತೇಳಿ ಸಹಸ್ಪರ್ಧಿ ಹೇಳಿದ್ರು ಕೂಡ ಜಾಹ್ನವಿ ಪುನಃ ಪ್ಲೇಟ್ ಚೇಂಜ್ ಮಾಡಿ ಅದೇ ವಿಚಾರವನ್ನು ಮಾಡ್ತಾರೆ. ಹಾಗಾದರೆ ಸ್ಪಂದನ ಯಾಕೆ ಉಳ್ಕೊಂಡ್ಲು? ಚಾನಲ್ ಅವ್ರಿಗೆ ಯಾರು ಬೇಕೋ ಅವರನ್ನು ಉಳಿಸ್ಕೊಳ್ತಾರೆ. ಚಾನಲ್ ಯಾವ ರೀತಿ ಲೆಕ್ಕಾಚಾರ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗಲ್ಲ ಅಂತಲೂ ಕೂಡ ಇಲ್ಲಿ ಜಾಹ್ನವಿ ಅವ್ರಿಗೇನೇ ಬುದ್ಧಿ ಹೇಳ್ತಾರೆ. ಇದು ಕೂಡ ಬಹುಶಃ ವೀಕೆಂಡ್ನಲ್ಲಿ ಚರ್ಚೆ ಬರುತ್ತೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ನ ನಾಮಿನೇಷನ್ ಬಗ್ಗೆನೇ ಅಥವಾ ಎಲಿಮಿನೇಷನ್ ಪ್ರಕ್ರಿಯೆ ಬಗ್ಗೆನೇ ಇಲ್ಲಿ ಅನುಮಾನ ಮೂಡಿದೆ. ಅಂದರೆ ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಹೇರುವಂಥ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಅಂದರೆ ಜಾಹ್ನವಿ ಲೆಕ್ಕಾಚಾರ ಏನು, ಎಲ್ಲದೂ ಕೂಡ ಫೇಕ್ ಆಗ್ತಿದೆ, ಎಲ್ಲದೂ ಕೂಡ ತಪ್ಪಾಗ್ತಿದೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಈಕೆಯ ಲೆಕ್ಕಾಚಾರ.
ಹಾಗಾಗಿ ಇನ್ನು ಮುಂದೆ ಇದು ಕೂಡ ಇದ್ರ ಬಗ್ಗೆನೂ ಕೂಡ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸನ್ನು ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಾಗಿದೆ. ಅಂದರೆ ಜಾಹ್ನವಿಯವರೇ, ನಿಮಗೆ ಈ ಎಲಿಮಿನೇಷನ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನುವಂಥ ಪಾಠ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರು ಬಹುಶಃ ಕಟುಶಬ್ದಗಳಿಂದನೇ ಪಾಠ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ವಾರ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಕಂಪ್ಲೀಟಾಗಿ ರೋಸ್ಟ್ ಆಗೋದಕ್ಕೆ ಸಿದ್ಧರಾಗಿಯೇ ಕೂರೋದು ಬೆಟರ್ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ವಿಚಾರಗಳಿದ್ದಾವೆ ಇವರಿಬ್ಬರ ಬಗ್ಗೆ ಮಾತನಾಡೋದಕ್ಕೆ. ಇಷ್ಟಾದ್ರೂ ಕೂಡ ಇವರನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡ್ರೆ ಅದಕ್ಕಿಂತ ಘೋರ ದುರಂತ ಮತ್ತೊಂದಿಲ್ಲ ಅಂತಲೂ ಕೂಡ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಜಾಹ್ನವಿ ಅಶ್ವಿನಿ ಮಾಡಿರುವಂಥ ಈ ಮಸಾಲತ್ತಿನ ಬಗ್ಗೆ ಮತ್ತು ಈ ಷಡ್ಯಂತ್ರಗಳ ಬಗ್ಗೆ, ಕುತಂತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ಸುದೀಪ್ ಅವ್ರಿಗೂ ಕೂಡ ಈ ಬಗ್ಗೆ ಯಾವ ರೀತಿ ಮಾತನಾಡಬೇಕು ಅಂತ ಹೇಳಿ ಅನಿಸುತ್ತೆ, ಸುದೀಪ್ ಅವರು ಈ ವಿಚಾರದ ಬಗ್ಗೆ ಯಾವ ರೀತಿ ಮಾತನಾಡಬೇಕು ಅಂತೇಳಿ ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಅವರನ್ನು ಟ್ಯಾಗ್ ಮಾಡಿ. ಧನ್ಯವಾದ.